ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಲ್ಲ ವೀಡಿಯೋಸ್ಗೆ ಒಂದೇ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಬರೆದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನಕ್ಕೆ ಈ ಒಂದು ಮ್ಯಾಟ್ರ್ ಗೊತ್ತಿರಲ್ಲ. ಅಂದರೆ ಟೈಟಲ್ ಅದದು ಬೇರೆ ಬೇರೆ ಬರಿತಾ ಇರಬೇಕು ಅಂತೇಳಿ ಆ ಥರ ಅಂದ್ಕೊಂಡಿರ್ತಾರೆ. ನಾನು ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾನು ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೀನಿ, ನೋಡ್ತಾಯಿದ್ದೀರಾ. ವ್ಯೂ ಮೋರ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಿದ್ರೆ ಫ್ರೆಂಡ್ಸ್, ಟೈಟ್ಲ್ ಎಲ್ಲ ವೀಡಿಯೋಸ್ಗೂ ಸೇಮ್ ಇದೆ. ಇಲ್ಲಿ ನೋಡ್ತಿದ್ರೆ ರಂಗೋಲಿ ಡಿಸೈನ್ಸ್, ಚುಕ್ಕಿ ರಂಗೋಲಿ ಸೇಮ್ ಇದೆ. ಎಲ್ಲ ವೀಡಿಯೋಸ್ಗೂ ಸೇಮ್ ಇದೆ. ಮತ್ತು ಈಗ ಡಿಸ್ಕ್ರಿಪ್ಷನ್ ನೋಡೋಣ. ಡಿಸ್ಕ್ರಿಪ್ಷನ್ ಕೂಡ ಎಲ್ಲದಕ್ಕೂ ಸೇಮ್ ಇರುತ್ತೆ. ನೋಡ್ತಾ ಇದ್ದೀರಾ, ಡಿಸ್ಕ್ರಿಪ್ಷನ್ ಈ ಥರ ಬರೆದಿದ್ದೀನಿ. ಈ ವಿಡಿಯೋ ಬಿಟ್ಟು ಮತ್ತೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಕೂಡ ಸೇಮ್ ಇದೆ ಮತ್ತು ಟ್ಯಾಗ್ಸ್ ಕೂಡ ಸೇಮ್ ಇರುತ್ತೆ ಫ್ರೆಂಡ್ಸ್. ನಾನು ಟ್ಯಾಗ್ಸ್ ಕೂಡ ಸೇಮ್ ಹಾಕಿದ್ದೀನಿ. ಈ ಒಂದು ಡೌಟ್ ನಿಮ್ಗೆ ಇರುತ್ತೆ, ಎಲ್ಲ ವೀಡಿಯೋಸ್ಗೆ ಸೇಮ್ ಡಿಸ್ಕ್ರಿಪ್ಷನ್, ಟೈಟಲ್ ಮತ್ತು ಟ್ಯಾಗ್ಸ್ ಸೇಮ್ ಹಾಕಿದರೆ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ. ಅಂದರೆ ಒಂದೊಂದು ಚಾನಲ್ ಇರುತ್ತೆ, ಸೇಮ್ ಇದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ನೋಡ್ತಾ ಇದ್ದೀರಾ, ಇದು ರಂಗೋಲಿ ರಿಲೇಟೆಡ್ ಚಾನಲ್ ಇದೆ. ಇದರಲ್ಲಿ ಈಗ ನಾವು ಏನು ಹಾಕಿರ್ತೀವಲ್ಲ ಅದೆಲ್ಲ ಸೇಮ್ ಇದ್ದರೂ ಏನೂ ಪ್ರಾಬ್ಲಮ್ ಆಗಲ್ಲ. ಅಂದರೆ ಅದು ವಿಡಿಯೋ ಏನಿರುತ್ತೆ ಅದು ರಿಲೇಟೆಡ್ ಇರಬೇಕು ಇನ್ಫಾರ್ಮೇಷನ್. ಈ ಟೈಟಲ್ ಆಗಲಿ, ಡಿಸ್ಕ್ರಿಪ್ಷನ್ ಆಗಲಿ ಮತ್ತು ಟ್ಯಾಗ್ಸ್ ಆಗಲಿ ಎಲ್ಲನೂ ಆ ಕಂಟೆಂಟ್ ರಿಲೇಟೆಡ್ ಇದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಈಗ ನೀವು ವಿಡಿಯೋ ಒಂದಿದ್ದು ಮತ್ತು ನೀವು ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಸ್ ಬೇರೆ ಬೇರೆ ಟ್ರೆಂಡಿಂಗ್ ಇರೋ ಟ್ಯಾಗ್ಸ್ ಹಾಕಲಿ, ಟ್ರೆಂಡಿಂಗ್ ಇರೋ ಡಿಸ್ಕ್ರಿಪ್ಷನ್ ಅದ್ರ ರಿಲೇಟೆಡ್ ಬರೆದು ಆ ಥರ ಏನಾದರೂ ತಪ್ಪು ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಮಿಸ್ಲೀಡಿಂಗ್ ಮೆಥಡ್ ಡಾಟಾ ಅಂತೇಳಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದರೂ ಕೂಡ ಮಾನಿಟೈಸೇಷನ್ ಆಫ್ ಮಾಡ್ತಾರೆ. ಮತ್ತು ಮಾನಿಟೈಸೇಷನ್ ಆಗಿರಲಿಲ್ಲ, ಮಾನಿಟೈಸೇಷನ್ ಅಪ್ಲೈ ಮಾಡೋ ಟೈಮಲ್ಲಿ ಮಿಸ್ಲೀಡಿಂಗ್ ಮೆಥಡ್ ಡಾಟಾ ಅಂತೇಳಿ ನಿಮ್ಮ ಚಾನಲನ್ನು ಮಾನಿಟೈಸೇಷನ್ ಮಾಡಲ್ಲ ಫ್ರೆಂಡ್ಸ್. ಕಂಟೆಂಟ್ ಏನಿರುತ್ತೆ ಅದ್ರ ರಿಲೇಟೆಡ್ ನೀವು ಡಿಸ್ಕ್ರಿಪ್ಷನ್ ಮತ್ತು ಟೈಟಲ್, ಟ್ಯಾಗ್ಸ್ ಎಲ್ಲ ಅದೇ ಇದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಈಗ ನಾನು ರಂಗೋಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತಂದರೆ ರಂಗೋಲಿ ರಿಲೇಟೆಡ್ ಡಿಸ್ಕ್ರಿಪ್ಷನ್ ಇದೆ, ರಂಗೋಲಿ ರಿಲೇಟೆಡ್ ಟ್ಯಾಗ್ಸ್ ಇದೆ, ರಂಗೋಲಿ ರಿಲೇಟೆಡ್ ಟೈಟ್ಲ್ ಇದೆ ಫ್ರೆಂಡ್ಸ್. ಇದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ನೋಡ್ತಿದ್ರೆ ನಾನು ಎಲ್ಲನೂ ಸೇಮ್, ಎಲ್ಲದಕ್ಕೂ ಸೇಮ್ ಆಗಿಬಿಡುತ್ತೆ. ಇದರಿಂದ ನಾನು ಟೈಮ್ ಸೇವ್ ಆಗುತ್ತೆ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಇದೇ ಥರ ಮಾಡಿ ಅಂತೇಳಿ ನಾನು ಸಜೆಸ್ಟ್ ಮಾಡಲ್ಲ. ನಿಮಗೆ ಟೈಮ್ ಇತ್ತು ಅಂತಂದರೆ ಬೇರೆ ಅದರ ರಿಲೇಟೆಡ್ ಬೇರೆ ಬೇರೆ ಟೈಟಲ್, ಬೇರೆ ಬೇರೆ ಡಿಸ್ಕ್ರಿಪ್ಷನ್ ಎಲ್ಲ ಬರಿಬೋದು. ಈ ಥರ ಬರೆದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಈ ಒಂದು ಇನ್ಫಾರ್ಮೇಷನ್ ಯಾರೂ ನಿಮಗೆ ತಿಳಿಸಿರಲ್ಲ, ಅದಕ್ಕಾಗಿ ನಿಮಗೆ ಗೊತ್ತಾಗಲಿ, ಎಲ್ಲ ಇನ್ಫಾರ್ಮೇಷನ್ ತಿಳಿಲಿ ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಯೂಟ್ಯೂಬ್ ರಿಲೇಟೆಡ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.